ಏನ್ ಬಂದೈತ್ ಗುರು ನಮ್ ಜನಗಳಿಗೆ. ಅಷ್ಟ್ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ಒಂದ್ ಲೈಕ್ ಮಾಡಲ್ಲ, ಒಂದ್ ಫಾಲೋ ಮಾಡಲ್ಲ. ಯಾರ್ಯಾರೋ ಕಿತ್ತೋದ್ ನನ್ ಮಕ್ಳಿಗೆಲ್ಲ ಫಾಲೋ ಮಾಡಿದ್ರೆ, ಅವ್ನ್ ಯಾವನೋ ಪೆಟ್ರೋಲ್ ಕೊಡ್ತಿದ್ದ ಅವನಿಗೆ ಫಾಲೋ ಮಾಡಿದ್ರೆ ಅವ್ನ್ ಸರಿಗಂದ ನಮ್ಗಳಿಗೆ. ಅಷ್ಟ್ ಚೆನ್ನಾಗಿರೋ ಕಂಟೆಂಟ್ ಮಾಡ್ತೀವಿ ಅಂದ್ರೂ ಫಾಲೋ ಮಾಡಲ್ಲ. ಇನ್ನ ಯಾವ ತರ ಮಾಡ್ಬೇಕು? ಅದೇ ನಾವು ಯಾವನೋ ಗೂಬೆ ನನ್ ಮಕ್ಳು ತರ ಮಾಡ್ತಾನಲ್ಲ, ಯಾವ ಕಿತ್ತೋಗಿರೋ ಸಾಂಗ್ ಆಡ್ಕೊಂಡು ಇನ್ನೊಂದ್ ಮಾಡಿದ್ರೆ ನೀವು ಫಾಲೋ ಮಾಡ್ತೀರಾ? ಅಷ್ಟ್ ಕಷ್ಟ ಬಿದ್ದು ಒಂದೊಂದು ವಿಡಿಯೋ ಎಡಿಟ್ ಮಾಡಕ್ 2 ಅವರ್ ಟೈಮ್ ತಗೊಂಡ್ ಮಾಡ್ತೀವಿ. ವಿಡಿಯೋ ನೋಡ್ತೀರಾ, ಖುಷಿನೂ ಪಡ್ತೀರಾ. ಒಂದ್ ಲೈಕ್ ಮಾಡಕ್, ಫಾಲೋ ಮಾಡಕ್ ಏನ್ ಬಂದೈತ್ ನಿಮ್ಗೆ? ಮೊನ್ನೆ ಒಂದ್ ವಿಡಿಯೋ ಮಾಡಿದೀನಿ ಒಂದು ಹುಡುಗಿದು, ಆ ಹುಡುಗಿಗೆ 2000 ರಿಕ್ವೆಸ್ಟ್ ಹಾಕಿದೀರಾ. ಮಾನ ಮರ್ಯಾದೆ ಬಿಟ್ಟವರು ವಿಡಿಯೋ ಮಾಡಿರೋ ನನಗೆ ಹಾಕಲ್ಲ ನೀವುಗಳು. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಅಲ್ವಾ ಗುರು ನನಗೂ ಸ್ವಲ್ಪ ವಿಡಿಯೋನ ಇನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಫೀಲ್ ಆಗೋದು. ಆ ಹುಡುಗಿಗೆ ಮಾಡೋ ಸಪೋರ್ಟ್ ನಮಗೆ ಮಾಡಲ್ವಲ್ಲ ಗುರು. ನಾನ್ ಮಾಡಿದ್ಕಲ್ವಾ ಹುಡುಗಿ ನಿಮ್ಗೆ ಯಾರು ಅಂತ ಗೊತ್ತಾಗಿದ್ದು. ಕನ್ನಡ ಕರ್ನಾಟಕ ಅನ್ಬಿಟ್ಟು ನಾವು ವಿಡಿಯೋ ಮಾಡ್ತೀವಿ. ನೀವ್ ಕನ್ನಡದವ್ರಿ? ನೀವು ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ, ಯಾವನಿಗೋ ಸಪೋರ್ಟ್ ಮಾಡ್ತೀರಾ. ಅದೇ ನಾವು ಹೋಗ್ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ವಿಡಿಯೋ ಮಾಡ್ಬೇಕಷ್ಟೇ, ಅವಾಗ ನಮಗೆ ಸಪೋರ್ಟ್ ಸಿಗುತ್ತೆ. ನಿಮ್ಗಳನ್ನ ನಮ್ಕೊಂಡು ನಾವ್ ಇಲ್ಲಿ ಮಾಡಿದ್ರೆ ನಾವ್ ಏನ್ ಬೆಳೆಯೋದು ಇಲ್ಲ, ಏನು ಮಾಡೋದು ಇಲ್ಲ. ಆ ಬೇರೆ ಸ್ಟೇಟ್ ಅಲ್ಲಿ ಸಪೋರ್ಟ್ ಮಾಡಿದಷ್ಟು ನಮ್ ಕರ್ನಾಟಕದಲ್ಲಿ ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಸ್ವಾರ್ಥಕ್ಕೋಸ್ಕರ ಓಡ್ತಿರೋ ಪ್ರಪಂಚ ಯಾರಿಗೋಸ್ಕರ ನಿಲ್ಲಲ್ಲ. ನಾವೇ ತಡೆದು ನಿಲ್ಲಿಸ್ಬೇಕು.